ಬಿಗ್ ಬಾಸ್ ಮನೆ ಅಂತಂದ್ರೆ ಟಾಸ್ಕ್ ಆಡ್ಬೇಕು. ಟಾಸ್ಕ್ ಯಾರು ಆಡ್ತಾರೆ, ಮನೆ ಜೊತೆ ಎಲ್ಲ ಯಾರು ತುಂಬಾ ಚೆನ್ನಾಗಿರ್ತಾರೆ, ಅಂಡ್ ಎಂಟರ್ಟೈನ್ಮೆಂಟ್ ಯಾರು ಕೊಡ್ತಾರೆ, ಈ ಎಲ್ಲಾ ಕ್ವಾಲಿಟೀಸ್ ಇಂದ ಫೈನಲ್ ವರ್ಗೂ ಉಳ್ಕೊಂತಾರೆ ಅನ್ನೋದು ಒಂದು ಮಾತು. ರಾಶಿಕಾ ಯಾಕೆ ಉಳ್ಕೊಂಡ್ಲಿಲ್ಲ ಎಲ್ಲಾ ಕ್ವಾಲಿಟೀಸ್ ಇದ್ರು? ನನ್ಗೂ ಇದಕ್ಕೆ ಆನ್ಸರ್ ಗೊತ್ತಿಲ್ಲ. ನಿಮ್ಗೆ ಏನ್ ಅನ್ನಿಸ್ತು, ಯಾಕೆ ಬಂದೆ ಆಚೆ? ಪ್ರಶ್ನೆ ನಮ್ದು. ನನ್ಗೂ ಅದೇ ಪ್ರಶ್ನೆ. ನನ್ಗೂ ಗೊತ್ತಾಗ್ಲಿಲ್ಲ ಯಾಕೆ ಬಂದೆ ಅಂತ. ಬಟ್ ಓಕೆ, ಸ್ವಲ್ಪ ಬೇಜಾರಾಯ್ತು, ಜರ್ನಿ ಇನ್ಕಂಪ್ಲೀಟ್ ಆಯ್ತು ಅನ್ಕೊಂಡು. ಬಟ್ ಆಚೆ ಬಂದು ಈ ರೆಸ್ಪಾನ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಆ ಬೇಜಾರ್ ಈ ತರ ಮರಿತಾ ಇದೀನಿ. ಸೊ ನಿಮ್ಗೆ ಎಷ್ಟು ಖುಷಿ ಆಗ್ತಿತ್ತು ಇಷ್ಟು ಬ್ಯೂಟಿ ಮೇಂಟೈನ್ ಮಾಡೋದಕ್ಕೆ ಏನೆಲ್ಲ ಇದೆ ಅಂತ? ಗೊತ್ತಿಲ್ಲ, ಹಂಗೇನೋ ಏನಾರು ಬಂದ್ ಹೇಳಿದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ಸ್ಟಾರ್ಟಿಂಗ್ ನಮ್ಮ ಅಮ್ಮ ಬಂದು ಫ್ಯಾಮಿಲಿ ವೀಕ್ ಬಂದಾಗ್ಲೂ ಕೂಡ ನೀನ್ ಫಸ್ಟ್ 2 weeks ರೆಡಿನೇ ಆಗ್ತಿರ್ಲಿಲ್ಲ, ಸಿಕ್ಕಾಬಡೆ ಕೋಪ ಬರ್ತಿತ್ತು, ಹೇಗೆ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಅಂತ ಹೇಳ್ತಿದ್ರು. ಬಟ್ ಟೈಮ್ ಕೂಡ ಸಿಕ್ತಿರ್ಲಿಲ್ಲ, ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ದೆ ನಾನು. ನಮ್ಮ ಅಮ್ಮ ಹೇಳಿದ್ರು ಫಸ್ಟ್ ಡೇ ಹೋಗಕ್ಕಿಂತ ಮುಂಚೆ, ಫಸ್ಟ್ ಡೇ ಈ ಔಟ್ಫಿಟ್ ಹಾಕೋ, ಸೆಕೆಂಡ್ ಡೇ ಈ ಔಟ್ಫಿಟ್ ಹಾಕೋ ಅಂತ ಎಲ್ಲ ರೆಡಿ ಮಾಡಿ ಕಳ್ಸಿದ್ರು. ಬಟ್ ನನ್ಗೂ ಮುಂಚೆಯಿಂದನೂ ನಂಗೆ ತುಂಬಾ ಡ್ರೆಸ್ ಆಗಕ್ ತುಂಬಾ ಇಷ್ಟ. ಡ್ರೆಸ್ ಅಪ್ ಆಗಕ್ಕೆ, ನೀಟಾಗಿ ಕಾಣಿಸ್ಕೊಳಕ್ಕೆ. ನಂಗೆ ಎಕ್ಸ್ಟ್ರಾ ಏನ್ ಮಾಡಿದ್ರು ಚೆನ್ನಾಗಿ ಕಾಣಿಸಲ್ಲ. ಸಿಂಪಲ್ ಆಗಿ ಹೇಗಿರ್ತೀನಿ ಹಾಗೆ ನಾನು ಕಾಣಿಸ್ಕೊಂಡ್ರೆ ನಾನು ಚೆನ್ನಾಗಿ ಕಾಣಿಸೋದು. ನಮ್ಮ ಅಮ್ಮ ತುಂಬಾ ಪ್ರಿಟಿ ಆಗಿದ್ದಾರೆ, ಅದಕ್ಕೆ ನಾನು ಇಷ್ಟು ಚೆನ್ನಾಗಿದ್ದೀನಿ. ನಾವ್ ಹೀಗೆ ಸುಮ್ನೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಒಂದು ನಮ್ಗಳಿಗೆ ಅನುಮಾನ ಬಂದಿದ್ದು, ನಾವು ನೋಡೋದು ರಾತ್ರಿ 1:15 ಗಂಟೆ ಅಷ್ಟೇ ನಿಮ್ಮ ಎಪಿಸೋಡ್ ನ. ಬಟ್ ನೀವ್ ಅದ್ರಲ್ಲಿ ಜೀವಿಸುವಂತದ್ದು ಪ್ರತಿ ಕ್ಷಣ, ಅಂದ್ರೆ 24x7 ಒಂದೇ ಜಾಗ, ಅಷ್ಟೇ ಜನ, ಏನು ಬೇರೆ ಏನು ಇರ್ತಾ ಇರ್ಲಿಲ್ಲ. ಹೆಂಗೆ ಆ ಜೀವನ ನಡೀತಾ ಇದ್ದಿದ್ದು? ಇಲ್ಲಿಂದ ಹೋಗ್ಬೇಕಾದ್ರೆ ನನ್ಗೊಂದು ಕ್ವೆಶನ್ ಇತ್ತು. ಫೋನ್ ಇಷ್ಟು ಯೂಸ್ ಮಾಡ್ತಿರ್ತೀವಿ ನಾವೆಲ್ಲ, ಫೋನ್ಗೆ ಅಡಿಕ್ಟ್ ಆಗಿರ್ತೀವಿ. ಎಲ್ಲಿಗಾರು ಹೋಗ್ಬೇಕಾದ್ರೆ ಏನಕ್ಕೂ ಫೋನ್ ಬೇಕಾಗ್ತಿರತ್ತೆ ನಮ್ಗೆ. ಬಟ್ ಬಿಗ್ ಬಾಸ್ ಮನೆಗೆ ಹೋದ್ರೆ ಫೋನ್ ಇಲ್ಲದೆ ಹೇಗಿರೋದು ಅನ್ನೋದು ನನಗೆ ತುಂಬಾ ಯೋಚನೆ ಇತ್ತು. ಅಲ್ಲಿ ಹೇಳಿದ್ರು ನನಗೆ, ನೀವ್ ಹೋಗಿದ ತಕ್ಷಣ ಫೋನೇ ಮರ್ತೋಗ್ಬಿಡತ್ತೆ, ಅಲ್ಲಿ ಸಿಚುವೇಶನ್ಸ್ ಆಗಿರತ್ತೆ ಅನ್ಕೊಂಡು. ಬಟ್ ಅಲ್ಲಿ ಹೋಗೋದ್ಮೇಲೆ ಗೊತ್ತಾಯ್ತು ನಂಗೆ ಮನೆಯವರು ನೆನಪಾಗಲ್ಲ ಎಷ್ಟೊಂದ್ಸಲಿ ನಮ್ಗೆ. ಅಲ್ಲಿ ಸಿಚುವೇಶನ್ಸ್ ಆ ತರ ಇರುತ್ತೆ. ಜಗಳಗಳು, ನಾಮಿನೇಷನ್ ಪ್ರಕ್ರಿಯೆಗಳು, ಅದರಲ್ಲಿ ಟಾಸ್ಕ್ಗಳು, ಅದ್ರ ಮಧ್ಯೆ ನಮ್ ಟೈಮ್ ಹೇಗ್ ಹೋಗುತ್ತೆ ಅನ್ನೋ ನಮಗೆ ಗೊತ್ತಾಗಲ್ಲ. ಇನ್ನೇನೋ ಟಾಸ್ಕ್ ಮುಗೀತಿದ್ದಂಗೆ ಇನ್ನೊಂದೇನೋ ಟೆನ್ಷನ್ಸ್ ಇರುತ್ತೆ ನಮ್ ತಲೆಯಲ್ಲಿ. ನೆಕ್ಸ್ಟ್ ನಾಮಿನೇಷನ್ಸ್ ಇರುತ್ತೆ, ಈ ವಾರ ಸೇವ್ ಆಗ್ತೀನಾ, ನಾನು ಎಲಿಮಿನೇಟ್ ಆಗ್ತೀನಾ, ಇದೆಲ್ಲ ಇರುತ್ತೆ. ವೀಕೆಂಡ್ ಅಲ್ಲಿ ಬಂದಾಗ ಸುದೀಪ್ ಸರ್ ಏನಾದ್ರು ನಮಗೆ ಸೇವ್ ಆದ್ಮೇಲೆ ಇನ್ಸ್ ಕೊಡ್ತಾರಲ್ಲ, ಚೆನ್ನಾಗ್ ಆಡಿ ಇನ್ನೊಂದ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಬೇಕಂದಾಗ ಅದು ನೆಕ್ಸ್ಟ್ ನಾಮಿನೇಷನ್ಸ್ ಬರೋ ತನಕನೂ ಅದೆಲ್ಲ ತಲೆಯಲ್ಲಿ ಇರುತ್ತೆ. ಸೊ ಟೈಮ್ ಹೇಗ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಲ್ಲಿ. ಈ ಟ್ರಿಗರ್ ಪಾಯಿಂಟ್ ಗಳಂತ ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಯಾಕಂದ್ರೆ ನಾವು ಹೊರಗಿದ್ದೇನೆ ಎಲ್ಲಾ ಎಂಟರ್ಟೈನ್ಮೆಂಟ್ ತಗೊಂಡು ನೆಮ್ಮದಿಯಾಗಿದ್ದನೇ ಕೆಲವೊಂದ್ಸಲ ನಾವು ಟ್ರಿಗರ್ ಆಗ್ಬಿಡ್ತೀವಿ. ಎಲ್ಲೋ ಹಸ್ವಾದಾಗ್ಲೋ ಅಥವಾ ಇನ್ಯಾರೋ ಬೇಡ್ವಿಲ್ದಿದ್ದಾಗ ಮಾಡ್ದಾಗ್ಲೋ ಅಲ್ಲಿ ಅಷ್ಟೋ ಜನ ಇರಿಟೇಟು ಮಾಡ್ತಾ ಇರ್ತಾರೆ. ಒಂದೊಂದ್ಸಲಿ ಊಟ ಸರಿಯಾಗಿರಲ್ಲ. ಯಾವ ಪಾಯಿಂಟ್ ನಿಮ್ಗೆ ಟ್ರಿಗರ್ ಮಾಡ್ತಾ ಇತ್ತು ಅಂತ? ಸ್ಟಾರ್ಟಿಂಗ್ ಅದು ನಂಗೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿತ್ತು. ಯಾಕಂದ್ರೆ ಸಡನ್ ಆಗಿ ಎಲ್ಲ ಹೋಗಿರ್ತೀವಿ ನಾವು, ಈ ಪ್ರಪಂಚದಿಂದ ಆ ಪ್ರಪಂಚಕ್ಕೆ ಹೋಗ್ತೀವಿ. ಹೋಗಿದ ತಕ್ಷಣನೇ ನಾಮಿನೇಷನ್ಸ್ ಬರುತ್ತೆ. ನಾವ್ ಇಲ್ದಿರೋದ್ನ ಯಾರೋ ನಾಮಿನೇಟ್ ಮಾಡ್ಬೇಕು ಅಂತ ಸುಮ್ನೆ ರೀಸನ್ಸ್ ಗಳು ಕೊಡ್ತಾರೆ. ಅವ್ರ ಹಿಂಗೆ ಅನ್ಕೊಂಡ್ ಸುಮ್ನೆ ಬ್ಲೇಮ್ಸ್ ಮಾಡ್ತಿರ್ತಾರೆ. ಅದೆಲ್ಲ ನಂಗೆ ಸಿಕ್ಕಾಪಟ್ಟೆ ಟ್ರಿಗರ್ ಆಗ್ತಿತ್ತು. ಮತ್ ಇರೋದ್ನ ಹೇಳಿ, ಇಲ್ದಿರೋದ್ನ ಯಾಕೆ ಹೇಳೋದು ಅನ್ನೋದು ಬಂದಿರ್ತಿತ್ತು. ಆ ತರ ಸಿಚುವೇಶನ್ಸ್ ಅಲ್ಲಿ ತುಂಬಾ ಟ್ರಿಗರ್ ಆಗ್ತಿತ್ತು. ಬಟ್ ಹೋಗ್ತಾ ಹೋಗ್ತಾ ಹೇಗಾಗ್ತಿತ್ತು ಅನ್ನೋ ಒಂದೊಂದ್ ಪಾಯಿಂಟ್ ಅಲ್ಲಿ ಅವ್ರು ಏನೋ ಮಾತಾಡ್ಕೊಂಡ್ಲಿ ಬಿಟ್ಬಿಡು, ಯಾಕೆ ಆಡಿಯನ್ಸ್ ನೋಡ್ತಿರ್ತಾರೆ, ಅವ್ರಿಗೆ ಗೊತ್ತಾಗತ್ತೆ ಸತ್ಯ ಯಾವ್ದು ಸುಳ್ಳು ಯಾವ್ದು ಅನ್ಕೊಂಡ್ ತಲೆ ಕೆಚ್ಕೋಬೇಡ ಅಂತ ಅನ್ಕೊಳ್ತಿರ್ತೀನಿ. ಬಟ್ ಒಂದೊಂದ್ ಸಿಚುವೇಶನ್ ಅಲ್ಲಿ ಮಾತಾಡ್ಲೇಬೇಕಾಗತ್ತೆ, ನಾನು ಪ್ರೂವ್ ಮಾಡ್ಬೇಕಾಗತ್ತೆ ತಪ್ಪು ಇದು ಸರಿ ಅನ್ಕೊಂಡು. ಅವ್ರೇನೋ ಸುಳ್ಳು ಹೇಳ್ತಿದ್ದಾಗ ನಂಗೆ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ, ಟ್ರಿಗರ್ ಆಗೋಗ್ತಿದೆ. ಈ ಇಡೀ ಜರ್ನಿನಲ್ಲಿ ನಿಮ್ಗೆ ತುಂಬಾ ಹರ್ಟ್ ಮಾಡಿದಂತ ಪಾಯಿಂಟ್ ಯಾರು ಹೇಳಿದ್ದು? ಯಾವ ಪಾಯಿಂಟ್ ತುಂಬಾ ಹರ್ಟ್ ಆಗಿದೆ ಅಂದ್ರೆ ಧ್ರುವ್ ಅಂತ ಹೇಳ್ತಾರೆ ಗೊತ್ತಾ, ಒಂದು ಟ್ರ್ಯಾಕ್ ಅಭಿ ಹಿಂದೆ ಇದ್ರು, ನಂಗೆ ಟ್ರೈ ಮಾಡಿದ್ರು, ಅಭಿಗ್ ಟ್ರೈ ಮಾಡಿದ್ರು, ಅದಾದ್ಮೇಲೆ ಸೂರಜ್ ಅಂತ್ಕೊಂಡು. ಅದು ನಂಗೆ ತುಂಬಾ ಹರ್ಟ್ ಆಯ್ತು. ಯಾಕಂದ್ರೆ ಅದು ಯಾರಿಗೆ ಹೇಳಿದ್ರು ತಪ್ಪು, ರಾಶಿಕಂಗೆ ಅಂತ ಅಲ್ಲ, ಯಾವ್ದೇ ಹುಡ್ಗಿಗೆ ಹೇಳಿದ್ರು ತಪ್ಪೇನೆ ಅದು. ಅದನ್ನ ಹೇಳ್ದಾಗ್ಲೂ ಕೂಡ ರೀಸನ್ಸ್ ಹೇಳಲ್ಲ. ವೀಕೆಂಡ್ ಅಲ್ಲಿ ಏನಕ್ಕೆ ಎತ್ತಿಟ್ಟಿದ್ದೆ ಏನೋ ಅನ್ಕೊಂಡು ನಂದೇ ತಪ್ಪು ಅನ್ನೋ ತರ ತೋರ್ಸಿದ್ರು ಅವರು. ಅದು ಸಿಕ್ಕಾಬಟ್ಟೆ ನಂಗೆ ಬೇಜಾರಾಯ್ತು. ಅದನ್ನ ಇವತ್ತಿಗೂ ನನ್ ಮರೆಯಲ್ಲ. ಅದಕ್ಕೆ ಅವ್ರ ಮೇಲೆ ಅಷ್ಟು ನನಗೆ ಕೋಪ, ದ್ವೇಷ, ನಂಗೆ ಇಷ್ಟ ಇಲ್ಲ.